ವೆಲ್ಕಮ್ ಬ್ಯಾಕ್ ಟು ನಿಸರ್ಗ ಎಸ್ಥೆಟಿಕ್ ರೂಮಿಂಗ್. ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದೀರಾ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಮಾಡಿರೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಮಂಗಳೂರು ಹೋಗ್ತಾ ಇದ್ದೀನಿ. ಮಂಗಳೂರು ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಒಂದು ದೇವಸ್ಥಾನ ಇದೆ, ಕಟೀಲ್ ದುರ್ಗಾ ಪರಮೇಶ್ವರಿ ಅಂತ. ಅದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾವಂತೂ ರೆಗ್ಯುಲರಾಗಿ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ದಟ್ ಈ ಸಲ ನಾನು ಹೋದಾಗ ವೀಡಿಯೋ ಕ್ಯಾಪ್ಚರ್ ಮಾಡಿದ್ರೆ ಅದು ನಿಮಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಯಾರೆಲ್ಲ ಮಂಗಳೂರು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಆ ದೇವಸ್ಥಾನ ನೋಡಿದಾಗ ಇಷ್ಟ ಆಗಿ ನಿಮಗೂ ಹೋಗಬೇಕು ಅಂತ ಅನಿಸಿದ್ರೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಇನ್ನು ಯಾರು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಇವತ್ತು ಏನು ಔಟ್ಫಿಟ್ ಹಾಕಿದ್ದೀನಿ ಅಂತ ಔಟ್ಫಿಟ್ ಚೆಕ್ ಮಾಡ್ತೀನಿ ಇವಾಗ. ನೆಕ್ಸ್ಟ್ ಔಟ್ಫಿಟ್ ನೋಡಿದ್ರಲ್ಲ, ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಬಿಕಾಸ್ ನಾನು 6 to 7 hours ಜರ್ನಿ ಮಾಡಬೇಕಾಗುತ್ತಲ್ಲ, ಸೊ ಕಂಫರ್ಟಬಲ್ ಔಟ್ಫಿಟ್ನ ಪ್ರಿಫರ್ ಮಾಡ್ತೀನಿ. ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಂಗೆ ನೋಡಿ, ಸ್ಟೇ ಟ್ಯೂನ್. ನಾವು ಮನೆ ಬಿಟ್ಟಿದ್ದು ಅರೌಂಡ್ 2 o'clock ಹಂಗೆ ಚಿತ್ರದುರ್ಗದಿಂದ ಸ್ಟಾರ್ಟ್ ಆದ್ವಿ. ಮಂಗಳೂರಿಗೆ ನಮಗೆ ಅರೌಂಡ್ 7 hours to 8 hours ಜರ್ನಿ ತೋರಿಸ್ತಾ ಇತ್ತು. ನಾನು ಹಂಗೆ ಹೋಗ್ತಾ ಮನೆ ತಿಂದೆ. ಆಮೇಲೆ ಗೊತ್ತಾಯಿತು ನನಗೆ ಸ್ವಲ್ಪ ಪೆಂಡಿಂಗ್ ವರ್ಕ್ ಇತ್ತು ಅಂತ. ಅಟ್ಲೀಸ್ಟ್ ಜರ್ನಿ ಮಾಡಬೇಕಾದ್ರೆ ವರ್ಕ್ ಆದರೂ ಮುಗಿಸ್ಕೋಬೋದಲ್ಲ ಅಂತ ಸ್ವಲ್ಪ ವರ್ಕ್ ಮಾಡ್ಕೊತಾ ಹಂಗೆ ಕೇಕ್ ತಿಂದೆ. ಇದು ಹಂಗೆ ರ್ಯಾಂಡಮಾಗಿ ಒಂದು ಕ್ಯಾಪ್ಚರ್ ಮಾಡಿದೆ. ಅದಾದಮೇಲೆ ಹೋಗ್ತಾ ವೆದರ್ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಪ್ಲೇಸಿಂದ ಆ ಪ್ಲೇಸ್ಗೆ ವೆದರ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾನೇ ಇತ್ತು. ಹಂಗೆ ಹೋಗ್ತಾ ರೋಡಲ್ಲಿ ನಮಗೆ ಸ್ವಲ್ಪ ಕೋತಿ ಎಲ್ಲ ಕಾಣಿಸ್ತು. ಅವಕ್ಕೆಲ್ಲ ನಾವು ಬಿಸ್ಕೆಟ್, ಬಾಳೆಹಣ್ಣೆಲ್ಲ ಕೊಟ್ಟು ಹೋದ್ವಿ. ಅದೆಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದಾವೆಲ್ಲ. ನನ್ನ ವರ್ಕೆಲ್ಲ ಆಯಿತು. ಹಂಗೆ ಜರ್ನಿನ ಸ್ವಲ್ಪ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೆ. ಬಿಕಾಸ್ ವೆದರ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ. ಅದಾದಮೇಲೆ ಅರೌಂಡ್ 5:30ಗೆ ನಾವು ಲೈಕ್ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿದ್ವಿ. ನಾನು ತಿಂದಿದ್ದು ಬೋಂಡಾ ಸೂಪ್, ಅದಾದಮೇಲೆ ಸ್ವಲ್ಪ ಖಾರ ಬಾತ್. ಸೊ ವಿತೌಟ್ ಕಾಫಿ ಏನೂ ಎಂಡಾಗಲ್ಲ. ಸೊ ನಾನು ಕಾಫಿ ಕುಡಿದೆ. ಆಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ನ್ಯಾಕ್ಸ್ ತಿಂದು ತೀರ್ಥಹಳ್ಳಿಯಲ್ಲಿ, ಅಲ್ಲಿಂದ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಟೈಮಲ್ಲಿ ಆಲ್ರೆಡಿ ಸನ್ಸೆಟ್ ಆಗ್ತಾ ಇತ್ತು. ನಾವು ಹೋಗೋ ವೇಯಲ್ಲೇ ಆಗುಂಬೆ ಘಾಟ್ ಇತ್ತು. ತುಂಬಾ ಟ್ರಾಫಿಕ್ ಇತ್ತು. ಬಿಕಾಸ್ ವೀಕೆಂಡ್ ಥರ ಎಲ್ಲರೂ ಸನ್ಸೆಟ್ ಪಾಯಿಂಟ್ಗೋಸ್ಕರ ಬರ್ತಾ ಇತ್ತು. ರಿಫ್ರೆಶ್ಮೆಂಟ್ಗೋಸ್ಕರ ಒಂದು ಆರೆಂಜ್ ನಿಂತ್ಕೊಂಡೆ. ಅದಾದಮೇಲೆ ಫ್ಯೂಯಲ್ ಹಾಕ್ಸ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಉಡುಪಿಯಲ್ಲಿ ನಾನು ಒಂದು ಜೂಡಿಯೋ ನೋಡಿದೆ. ಹಂಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಜೂಡಿಯೋಲ್ಲಿ ಹೋದೆ. ಸೊ ಹಂಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನಾನು ಹೊರಗೆ ಬಂದೆ. ಅದಾದಮೇಲೆ ಡಿನ್ನರ್ಗೆ ಹೋದ್ವಿ. ಅರೌಂಡ್ 9:30 ಆಗಿತ್ತು. ಈ ಡಾಬಾಗೆ ಬಂದು ನಾವು ಪ್ರೀವಿಯಸ್ ಈ ಮಂಗಳೂರಿಗೆ ಬಂದಾಗ ಇಲ್ಲಿಗೆ ಹೋಗಿದ್ವಿ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗಿ ಊಟ ಮಾಡಿಕೊಂಡೆ. ಏನೇನು ತಿಂದೆ ಅಂತ ಅಂದರೆ ಅಲ್ಲಿ ನಾವು ಆರ್ಡರ್ ಮಾಡಿದ್ದು ಗೋಬಿ ಮಂಚೂರಿಯನ್, ಬಟರ್ ನಾನ್ ಆ್ಯಂಡ್ ಮಶ್ರೂಮ್ ಚೆನ್ನಾಗಿತ್ತು. ಅದಾದಮೇಲೆ ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ. ಸೊ ನಾವು ನಾಳೆ ಬೆಳಗ್ಗೆ ಎದ್ದು ದರ್ಶನಕ್ಕೆ ಹೋಗಬೇಕು. ನಾವು ನೆನೆ ಬಂದು ಇಲ್ಲಿ ರೀಚ್ ಆಗೋದು ಲೇಟ್ ಆಯಿತು. ಸೊ ನಾವು ಇವಾಗ ಟೆಂಪಲ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ರೆಡಿ ಆಗಿರೋದು ಬಂದು ಹಿಂಗೆ. ಸೊ ಫಸ್ಟ್ ಹೋಗ್ತಿರೋದು ಕಟೀಲ್ ದುರ್ಗಾ ಪರಮೇಶ್ವರಿ. ಅರೌಂಡ್ 8 o'clock ಹಂಗೆ ನಾವು ರೂಮ್ ಬಿಟ್ಟಿದ್ದು ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ. ಇದು ಹೋಗಬೇಕಾದ್ರೆ ಎಂಟ್ರೆನ್ಸ್ ನಮಗೆ ಬರೋದು. ಇದಾದಮೇಲೆ 1 kilometer ನಾವು ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಸೇವಾ ಕೌಂಟರ್ ಅಂತ ತೋರಿಸಿದ್ರಲ್ಲ, ಅಲ್ಲಿಂದ ಹೋದರೆ ನಮಗೆ ಎಂಟ್ರೆನ್ಸ್ ಇರುತ್ತೆ. ಮುಂದೆ ಮೇನ್ ಗೇಟ್ ಬಂದರೆ ನಾವು ಹೊರಗಡೆ ಬರಬೇಕಾದ್ರೆ ಇದರಿಂದ ಹೊರಗಡೆ ಬರ್ತೀವಿ.
ಈ ದೇವಸ್ಥಾನ ಒಂದು ನದಿ ಮೇಲಿದೆ. ಈ ಲೈಕ್ ಇವಾಗ ಅಷ್ಟು ನೀರು ಕಾಣ್ತಾ ಇಲ್ಲ ಬಿಕಾಸ್ ಮಳೆಗಾಲ ಅಲ್ಲ. ಲಾಸ್ಟ್ ಟೈಮ್ ನಾವು ಬಂದಾಗ ತುಂಬಾ ನೀರಿತ್ತು ಬಿಕಾಸ್ ನಾವು ಮಳೆಗಾಲದಲ್ಲಿ ಬಂದಿದ್ವಿ. ಸೊ ಆ ನೀರು ಮೇಲೆ ಈ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಾವು ಅದಾದಮೇಲೆ ಪೂಜೆಗೆಲ್ಲ ಏನೇನು ಸಾಮಾನು ಬೇಕು ಅಂತ ನೋಡಿಕೊಂಡು ಪೂಜೆಗೆ ಹೋದ್ವಿ. ಇಲ್ಲೇ ಕಟ್ಟಿಟ್ಟಿರೋ ಮಲ್ಲಿಗೆ ತುಂಬ ಚೆನ್ನಾಗಿತ್ತು, ಅದು ಡಿಫ್ರೆಂಟ್ ವೇಲೇ ಕಟ್ಟಿದ್ರು. ಇದು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ನಾನು ಹಂಗೆ ಸ್ವಲ್ಪ ಮಾಡಿಕೊಂಡೆ, ಅವ್ರು ಬಿಡ್ತಾ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಇದು ದೇವಸ್ಥಾನ ಇಂದ ಹೊರಗಡೆ ಇರೋದು. ಸೊ ಇಲ್ಲಿ ಚೆನ್ನಾಗಿ ದರ್ಶನ ಆಯಿತು ದುರ್ಗಾ ಪರಮೇಶ್ವರಿದು. ಅಲ್ಲಿಂದ ದರ್ಶನ ಮಾಡ್ಕೊಂಡಂಗೆ ಹೊರಗಡೆ ಬಂದ್ವಿ. ನಾವೇನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಅದಕ್ಕೆ ಒಂದು ಎಳ್ನೀರು ಕುಡಿದು ಅಲ್ಲಿಂದ ನಾವು ಕೊರ್ಗಜ್ಜಾಗೆ ಹೋದ್ವಿ. ಕಟೀಲ್ ದುರ್ಗಾ ಪರಮೇಶ್ವರಿಂದ ಕೊರ್ಗಜ್ಜಾಗೆ ಅರೌಂಡ್ ನಮಗೆ 30 ಕಿಲೋಮೀಟರ್ಸ್ ಆಗುತ್ತೆ. ಕುತ್ತಾರ ಅಲ್ಲಿರೋ ಕೊರ್ಗಜ್ಜ ದೇವಸ್ಥಾನ ಅಲ್ಲಿ ಅಂತಲೇ ತುಂಬ ಸ್ಟ್ರಿಕ್ಟು. ಅಲ್ಲಿ ಮೊಬೈಲ್ ಇಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಒಳಗಡೆ ಅಂತೂ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಹೊರಗಡೆಯಿಂದ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ದೇವರಿಗೆ ಕೊಡೋದು ಚಕ್ಲಿ, ಮೇಯ್ನಾಗಿ ಚಕ್ಲಿ ಕೊಡ್ತಾರೆ. ಚಕ್ಲಿ ಜೊತೆಯಲ್ಲಿ ಡ್ರಿಂಕ್ಸ್ ಕೊಡ್ತಾರೆ. ಅಲ್ಲಿ ನೋಡಿದ್ರಲ್ಲ ಫೋಟೋ ಆ್ಯಂಡ್ ವಿಡಿಯೋ ಶೂಟಿಂಗ್ ಇಸ್ ಪ್ರಾಹಿಬಿಟೆಡ್ ಅಂತ ತುಂಬ ಸ್ಟ್ರಿಕ್ಟ್ ಇದೆ ಇಲ್ಲಿ. ಸೊ ಒಳಗಡೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಒಂದು ಬರ್ತಾ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ವಿ. ಅಲ್ಲಿ ನಾನು ಇಡ್ಲಿ ತಿಂದು ಹಂಗೆ ಒಂದು ಮೈಸೂರು ಕಟ್ ಮಸಾಲ ತಿಂದು ಕಾಫಿ ಕುಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.